ಪ್ರತಿಯೊಬ್ಬರ ಲೈಫಲ್ಲಿ ಮದುವೆ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಅಂತ ಹೇಳ್ತೀವಿ. ಸೊ, ಮದುವೆ ಆಗೋಕ್ಕಿಂತ ಮುಂಚೆ ನಮ್ಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆಫ್ಟರ್ ದ ಮ್ಯಾರೇಜ್ ತುಂಬಾ ನಾವು ಸಫರ್ ಆಗ್ಬೇಕಾಗತ್ತೆ. ತುಂಬಾ ಒದ್ದಾಡ್ಬೇಕಾಗತ್ತೆ. ಸೊ, ಏನು ಆ ವಿಚಾರಗಳನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಫ್ಯಾಮಿಲಿ ಆಗ್ಲಿ ಅಂತ ಹೇಳ್ತಾ ಕೌನ್ಸೆಲಿಂಗ್ ಬೇಕು, ರಿಲೇಶನ್‌ಶಿಪ್ ವಿಚಾರ ನನ್ನ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ತುಂಬಾ ನೊಂದಿದ್ರೆ, ಡಿಪ್ರೆಷನ್ ಮೂಡಿಗೆ ಹೋಗಿದ್ರೆ ನಿಮ್ಗೆ ನಮ್ಮ ಕಡೆಯಿಂದ PDF ಸಿಗುತ್ತೆ. ಬಟ್ ಸ್ಮಾಲ್ ಚಾರ್ಜಸ್ ಇರುತ್ತೆ PDF ಕದ್ಗೂನು. ಸೊ, ಬೇಕು ಅಂದ್ರೆ ವಾಟ್ಸಪ್ಪಲ್ಲಿ ನೀವು PDF ಅಂತ ಕಮೆಂಟ್ ಮಾಡಿ 101% ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ಓಕೆ. ಫಸ್ಟ್ ಪಾಯಿಂಟ್, ಮದುವೆಗಿಂತ ಮುಂಚೆ, ನೀವು ಮದುವೆ ಆಗೋಕ್ಕಿಂತ ಮುಂಚೆ ತಿಳ್ಕೊಬೇಕಾಗಿರೋದು ಮನಿ ಹ್ಯಾಬಿಟ್ಸ್‌ನ ತಿಳ್ಕೊಳ್ಳಿ. ಸೊ, ಈ ಮನಿ ಹ್ಯಾಬಿಟ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಪ್ರೀತಿ ಎಷ್ಟೇ ಚೆನ್ನಾಗಿದ್ರೂ ಕೂಡ, ನಾವು ಎಷ್ಟೇ ಚೆನ್ನಾಗಿ ಲೈಕ್ ಅಲ್ಲಿ ಬಾಳಿ ಬದುಕ್ತೀವಂದ್ರೂ ಕೂಡ ಬದುಕಲಿಕ್ಕೆ ಬೇಕಾಗಿರೋದು ದುಡ್ಡು. ಬರೀ ಪ್ರೀತಿ ಇದ್ ಮಾತ್ರ ಸಾಕಾಗಲ್ಲ ಜೀವನಕ್ಕೆ. ಓಕೆ. ಹಂಗಂದ್ರೆ ದುಡ್ಡೇ ಎಲ್ಲಾನು ಅಲ್ಲ ನಾ ಹೇಳ್ತಿರೋದು. ಸೊ, ಆ ಮನಿ ಹ್ಯಾಬಿಟ್ ಅಂದ್ರೆ ಮನಿ ಮ್ಯಾನೇಜ್‌ಮೆಂಟ್ ಅಂತ ಹೇಳ್ತೀವಿ. ಆಫ್ಟರ್ ದ ಮ್ಯಾರೇಜ್ ನಮ್ಗೆ ಬೇಕು ಬೇಡಿಕೆಗಳನ್ನು ಈಡೇರಿಸಬೇಕು ಅಲ್ವಾ? ದಿನನಿತ್ಯದ ಒಂದು ಹೊಟ್ಟೆಪಾಡಿಗೆ ಬೇಕಾಗಿರ್ತಕ್ಕಂಥ ಬೇಕು ಬೇಡಿಕೆಗಳನ್ನ ಫುಲ್‌ಫಿಲ್ ಮಾಡ್ಕೊಳ್ಳಿಕ್ಕೆ ಈ ಮನಿ ಹ್ಯಾಬಿಟ್ಸ್ ನಮ್ಮಲ್ಲಿ ಇರ್ಬೇಕಂದ್ರೆ ದುಡ್ಡನ್ನ ದುಡಿಯುವಂತ ಅಟ್‌ಲೀಸ್ಟ್ 1,00,000 ದುಡೀರಿ, 2,00,000 ದುಡೀರಿ ಅಂತ ಹೇಳ್ತಿಲ್ಲ ನಾನು. ಸೊ, ಅಟ್‌ಲೀಸ್ಟ್ ನಿಮ್ ನಿಮ್ ಮನೆ ನಡಿಬೇಕಲ್ಲ, ಅಷ್ಟಾದ್ರೂ ದುಡಿಯುವಂತದ್ದು ಇರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಪ್ರೀತಿ ಆಮೇಲೆ ಆ ದುಡ್ಡಿಲ್ಲ ಅಂತ ಹೇಳಿದ್ರೆ, ಆ ಪ್ರೀತಿನ ಸಾಕ್ಕೊಳ್ಳೋದು ಕಷ್ಟ ಆಗತ್ತೆ. ಪ್ರೀತಿನ ಸಾಕ್ಬೇಕಲ್ಲ ಪ್ರೀತಿಯಿಂದ. ಅದಕ್ಕಾದ್ರೂ ಮನಿ ಹ್ಯಾಬಿಟ್ಸ್ ಅನ್ನ ಕಲಿಬೇಕು. ಸೊ, ಅರ್ನಿಂಗ್ ಮಾಡೋದನ್ನ ಕಲಿಬೇಕು. ಆಕ್ಟಿವ್ ಆಗಿರೋದನ್ನ ಕಲಿಬೇಕು. ಇದಕ್ಕೆ ಮನಿ ಹ್ಯಾಬಿಟ್ಸ್, ಮನಿ ಮ್ಯಾನೇಜ್‌ಮೆಂಟ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ನಮ್ಗೊಂದು ಸೋರ್ಸ್ ಆಫ್ ಇನ್ಕಮ್ ಇದ್ದಾಗ ಅಥವಾ ಇಲ್ಲ ಅಂದ್ರೂ ಕೂಡ ಕ್ರಿಯೇಟ್ ಮಾಡ್ಕೊಂಡಾಗ ನಮ್ಮನ್ನ ಪ್ರೀತಿಸೋರಿಗೆ ಅಥವಾ ನಾವು ಪ್ರೀತಿ ಮಾಡೋರಿಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್. ನೋಡಿ, ಮದುವೆ ಆದ್ಮೇಲೆ ಎರಡೂ ಫ್ಯಾಮಿಲಿನ ವ್ಯಾಲ್ಯೂ ಮಾಡುವಂತ ಒಂದು ಮೆಂಟಾಲಿಟಿ ಇರ್ಬೇಕು. ಅಂದ್ರೆ ಹುಡುಗಿ ಮನೆಯವರಿಗೂ, ಹುಡುಗನ ಮನೆಯವರಿಗೂ ಕೂಡ ಇಬ್ರೂ ಕೂಡ ಫ್ಯಾಮಿಲಿ ವ್ಯಾಲ್ಯೂಸ್‌ನ ತಿಳ್ಕೊಬೇಕಾಗತ್ತೆ. ಫ್ಯಾಮಿಲಿನಲ್ಲಿ ರಿಲೇಶನ್‌ಶಿಪ್‌ಗಳು ಬರ್ತಾರೆ, ಸಂಬಂಧಗಳು ಬರ್ತಾರೆ, ಸಂಬಂಧಿಕರು ಬರ್ತಾರೆ. ಯಾರೇ ಬಂದ್ರು ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸುವಂಥದ್ದು ಇರ್ಬೇಕು. ಭೇದ ಭಾವ ಮಾಡ್ದಿರ, ಎಲ್ರಿಗೂ ಒಂದೇ ಬುದ್ಧಿಯಿಂದ ನೋಡ್ಕೊಂಡು, ಎಲ್ರಿಗೂ ಒಂದೇ ತರದಲ್ಲಿ ನೋಡ್ಕೊಂಡು. ಬಿಕಾಸ್ ಈ ಕೆಲವರು ಭೇದ ಭಾವ ಮಾಡ್ತಾರೆ. ಅವ್ರಂಗೆ ಇವ್ರಿಗೆ ಎಷ್ಟು ಕಡಿಮೆ ಕಡಿಮೆ ಮರ್ಯಾದೆ ಕೊಡೋಣ, ಅವ್ರು ಯಾಕೆ ಮನೆಗೆ ಕರಿಬೇಕಿದೆ. ಸೊ, ಅವ್ರುಗಳ ಬುದ್ಧಿ ಹೆಂಗಾನೇ ಇರ್ಲಿ. ಬಟ್ ನಾವು ಕರೆಕ್ಟ್ ಆಗಿರ್ಬೇಕು. ನಮ್ಮ ಸೈಡಿಂದ ಅವ್ರಿಗೆ ಎಲ್ಲದೂ ಒಂದೇ ತರ ಟ್ರೀಟ್ ಮಾಡಿ ಮಾತಾಡಿದ್ ಮಾಡ್ಬೇಕು. ಬಿಟ್ರೆ ನಾವು ವ್ಯಾಲ್ಯೂಸ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿ ಒಳಗಡೆ ಫಸ್ಟ್ ನಮ್ಮ ಫ್ಯಾಮಿಲಿಗೆ, ನಮ್ಮ ತಂದೆ ತಾಯಿಗೆ, ಹೆಂಡತಿ ಮಕ್ಕಳಿಗೆ ಅಥವಾ ಗಂಡನಿಗೆ, ಸೊ ನಮ್ಮ ಫ್ಯಾಮಿಲಿ ಫಸ್ಟ್ ನಾವು ಮರ್ಯಾದೆ ಕೊಟ್ಕೊಳ್ಳೋಣ. ವ್ಯಾಲ್ಯೂಗಳನ್ನು ಕೊಡೋಣ. ಪ್ರತಿಯೊಬ್ಬರಿಗೂ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಅದಾದ್ಮೇಲೆ ಸಂಬಂಧಿಕರಿಗೆ ವ್ಯಾಲ್ಯೂ ಕೊಡೋಣ. ಇದು ಆಕ್ಚುಲಿ ಈ ಒಂದು ಕಲ್ಚರ್‌ನ ಬೆಳೆಸ್ಕೊಂಡ್ರೆ ಫ್ಯಾಮಿಲಿ ಸಂಸಾರ ತುಂಬಾ ಹೆಲ್ದಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಫ್ಯೂಚರ್ ಗೋಲ್ಸ್. ಅಂದ್ರೆ ನೆಕ್ಸ್ಟು 2 ರಿಂದ 3 ವರ್ಷ ಅಥವಾ 5 ವರ್ಷ ಕಳೆದ್ಮೇಲೆ ನಮ್ಮ ಫ್ಯೂಚರ್ ಹೇಗಿರಬೇಕು? ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಗೋಲ್‌ನ ರೆಡಿ ಮಾಡ್ಕೊಳ್ಳಿ. ಆ ಗೋಲ್ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಕ್ ಶುರು ಮಾಡಿ. ಅದೇ ತಕ್ಕ ಹಾಗೆ ನಿಮ್ಮ ಫ್ಯಾಮಿಲಿನ ಸೆಟ್ ಮಾಡ್ತಾ ಬನ್ನಿ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು. ಗೋಲ್ಸ್ ಇಲ್ದೇನೆ ನೀವು ಸುಮ್ನೆ ಹೆಂಗೋ ಹೋಗೋಣ ಅಂತ ಹೇಳಿದ್ರೆ ಐ ಥಿಂಕ್ ನೀವು 10ರಲ್ಲಿ 11 ಅನ್ನೋ ತರ ಬದುಕೋಗ್ತೀರಿ. ನಿಮ್ಗೇನ್ ಬೇಕು? ಎಕ್ಸಾಂಪಲ್ 5 ವರ್ಷ ಆದ್ಮೇಲೆ ಮನೆ ಈ ತರ ಇರ್ಬೇಕು, ಒಂದು ಕಾರ್ ಇರ್ಬೇಕು. ಅಥವಾ ಮಕ್ಕಳದ್ದು ಎಜುಕೇಷನ್ ಹಿಂಗಿರ್ಬೇಕು. ಮಕ್ಳು ಈ ಲೆವೆಲ್‌ಗೆ ಗ್ರೋತ್ ಆಗಿರ್ಬೇಕು. ಅವ್ರದ್ದು ಇದೇ ಒಂದು ವೇನಲ್ಲಿ ಅವರು ಗ್ರೋತ್ ಆಗ್ತಾ ಹೋಗ್ಬೇಕು. ಈ ತರದ ಪ್ರತಿಯೊಂದು ಗೋಲ್, ನಾನು ಬರೀ ಕಾರು ಮನೆದಷ್ಟೇ ಮಾತಾಡ್ತೀನಿ. ಎಲ್ಲಾದ್ರಲ್ಲೂ ಕೂಡ ನಿಮ್ದು ನೆಮ್ಮದಿ ಲೈಫ್ ಹೆಂಗಿರ್ಬೇಕು? ಆಮೇಲೆ ಹೊಲ ಗದ್ದೆ ಇದ್ರೆ ಅದನ್ನೇ ಲೈಕ್ ಪ್ರತಿಯೊಂದ್ರು ಒಂದು ಗೋಲ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಮ್ಯುನಿ ಕಮ್ಯುನಿಕೇಷನ್ ಸ್ಟೈಲ್. ನೀವು ಮಾತಾಡುವಂಥ ರೀತಿ ಹೆಂಗೆ ಅಂದ್ರೆ ಯಾರಿಗೂ ಹರ್ಟ್ ಆಗ್ದಂಗೆ ಇರ್ಬೇಕು ಆಕ್ಚುಲಿ. ಶುರು ನೋಡಿ, ಈಗ ಎಷ್ಟೋ ಗಲಾಟೆಗಳಾದ್ಮೇಲೆ ಆಯ್ತು ನೆಕ್ಸ್ಟ್ ಹಂಗೆ ಮಾಡೋದು ಬೇಡ ಅಂತ ಮಾತಾಡ್ಕೊಂಡಿರ್ತಾರೆ. ಆಫ್ಟರ್ ದಟ್ ಏನಾಗುತ್ತೆ, ಮತ್ತೆ ಟರ್ನ್ ಕೊಡುವಂಥದ್ದು ಶುರು ಮಾಡ್ತಾರೆ. ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳೋದೇನಂದ್ರೆ, ಓಕೆ ಅಲ್ಲಿಗೆ ಮಾತಾಡ್ತೀವಿ, ಅಲ್ಲಿಗೆ ತಿದ್ಕೋಬೇಕು. ಹೊಸದಾಗಿ ಒಂದು ಸ್ಟೈಲ್ ಹೆಂಗಿರ್ಬೇಕಂದ್ರೆ ನೀವು ಮಾತಾಡೋದು ಪ್ರೀತಿಯಿಂದ ಇರಬೇಕು. ಕಾಮಿಡಿ ಮಾಡ್ಕೊಂಡು ಅತಿರೇಕನೂ ಆಗ್ಬಾರ್ದು. ಸಿಟ್ಟು ಅತಿರೇಕ ಆಗ್ಬಾರ್ದು. ಮ್ಯಾನೇಜ್ ಮಾಡುವಂಥ ಒಂದು ಕಮ್ಯುನಿಕೇಷನ್ ಸ್ಟೈಲ್‌ನ ಮೇಂಟೈನ್ ಮಾಡಬೇಕಾಗತ್ತೆ, ಕಲಿಬೇಕಾಗತ್ತೆ ಆಕ್ಚುಲಿ. ಯಾಕಂದ್ರೆ ನಾವೆಲ್ಲಾನು ಕಲಿತಾ ಹೋದಾಗ ಅದನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ ನಮ್ಗಳಿಗೆ. ಇಷ್ಟಾನು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆಂಗರ್ ಮ್ಯಾನೇಜ್‌ಮೆಂಟ್. ಈ ಕೋಪ. ಇದರಿಂದ ಎಷ್ಟೋ ಮನೆಗಳು ಹಾಳಾಗಿ ಹೋಗಿದೆ. ಎಷ್ಟೋ ಮನಸ್ಸುಗಳು ಹಾಳಾಗಿ ಹೋಗಿದೆ. ಎಷ್ಟೋ ದೊಡ್ಡ ದೊಡ್ಡ ಜಗಳಗಳು ನಡೆದು ಡಿವೋರ್ಸ್‌ಗಳು ಆಗಿ ಹೋಗಿದೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಇರಬೇಕಾಗತ್ತೆ. ಅದ್ರ ಜೊತೆಗೆ ಕೋಪ ಕಂಟ್ರೋಲ್ ಆಗೋದಕ್ಕಿಂತ ಮುಂಚೆ ಮಾತುಗಳು ಹಿಡಿತದಲ್ಲಿರೋದನ್ನ ಕಲಿಬೇಕಾಗತ್ತೆ. ಹೆಂಡತಿ ಆಗ್ಲಿ, ಗಂಡ ಆಗ್ಲಿ, ನಾನೇನ್ ಮಾತಾಡ್ತಿದ್ದೀನಿ, ರೈಟ್ ಮಾತಾಡ್ತಿದ್ದೀನಾ, ರಾಂಗ್ ಮಾತಾಡ್ತಿದ್ದೀನಾ, ಇದು ಹಿಡಿತ ಇರ್ಲಿ. ಎಷ್ಟೇ ಮಾತು ಹಿಡಿತಾ ಇಲ್ಲ ಅಂದ್ರೆ ಎಷ್ಟೇ ಕಂಟ್ರೋಲ್ ಮಾಡ್ಕೋತೀವಿ ಅಂದ್ರೂ ಕೆಲವೊಂದ್ಸಲ ಕೋಪ ಕಂಟ್ರೋಲ್ ಆಗಲ್ಲ. ಸೊ ಅದಕ್ಕಿಂತ ಮುಂಚೆ ಮಾತು ಹಿಡಿತದಲ್ಲಿದ್ದಾಗ ಕೋಪ ಕಂಟ್ರೋಲ್ ಆಗತ್ತೆ. ಕೆಲವೊಂದ್ಸಲ 90% ಮಾಡ್ಕೊಳ್ತಾರೆ. ಇನ್ನು ಕೆಲವು 10% ಇಲ್ಲಿ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಸೊ ಮದ್ವೆಗಿನ್ನ ಮುಂಚೆ ಇದಿಷ್ಟು ವಿಚಾರಗಳನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು ನೀವು ಆಕ್ಚುಲಿ. ಆಮೇಲೆ ಮದ್ವೆ, ಸಂಸಾರ, ಸಂಬಂಧಿಕರು, ಫ್ಯಾಮಿಲಿ, ಸೊಸೈಟಿ ಇದೆ ಅಂದ್ರೆ ಇದೆಲ್ಲ ಕಲ್ತೆ ಮಾಡಕ್ ಗೊತ್ತಿರ್ಲಿ ಅಟ್‌ಲೀಸ್ಟು. ಅಲ್ಲ, ಅದು ಮದ್ವೆ ಆದ್ಮೇಲಾದ್ರೂ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಓಕೆ.
ಸೊ ಹಂಗಂತೇಳಿ ಎಲ್ಲ ಕಲ್ತ್ಬಿಟ್ಟೆ ಮದುವೆ ಆಗಲಿ ಅಂತ ಹೇಳಿದ್ರೆ ಸೊ ಅದಕ್ಕೇನೋ ಕೋರ್ಸ್ ಸಪ್ರೇಟ್ ಅದಲ್ಲ. ಆ್ಯಕ್ಚುಲಿ ದಿನನಿತ್ಯದ ಬದುಕಲ್ಲಿ ನಾವೆಲ್ಲ ಕಲ್ಚರ್ಡ್ ಆಗಿ ಬದುಕಬೇಕು, ಇಲ್ಲ ತಿಳ್ಕೋಬೇಕು, ಇಲ್ಲ ಆಫ್ಟರ್ ದ ಮ್ಯಾರೇಜ್ ಆದ್ರೂ ತಿಳ್ಕೋಬೇಕು. ಸ್ನೇಹಿತರೆ ವಿಡಿಯೋ ಏನನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.